ಈ ಊರಿನಲ್ಲಿ ಎಲ್ಲರೂ ಮಾತನ್ನ ಹಾಡಲ್ಲಿ ಹಾಡ್ತಾರೆ. ಯಾಕೆ? ಇದೊಂದು ಕಾಯಿಲೆನ ಅಥವಾ ಶಾಪನ? ಇದೇನಂತ ತಿಳ್ಕೊಬೇಕು ಅಂದ್ರೆ ನೀವು ಈ ಸಿನಿಮಾ ನೋಡ್ಬೇಕು. ಸಂಗೀತಂ ತೆಲುಗಿನ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದಲ್ಲ ಸ್ಟ್ರೀಮ್ ಆಗ್ತಿದೆ. ಈ ಸಿನಿಮಾದ ಕೋರ್ ಪಾಯಿಂಟ್ ಸೂಪರ್ ಆಗಿದೆ. ನಿರ್ದೇಶಕ ಸಂಗೀತಂ ಶ್ರೀನಿವಾಸ್ ರಾವ್ ಅವರು ಕುಬೇರಪುರ ಅನ್ನೋ ಊರು ಆ ವರ್ಲ್ಡ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಿದ ನದಿಯಲ್ಲಿ ನೀರಿಗೇನಿದೆ ಬೆಲೆ? ಅದು ಬತ್ತಿದ ಮೇಲೆ ಅಲ್ವಾ ತಿಳಿಯೋದು ನೀರಿನ ಬೆಲೆ. ಹಾಗೆ ಮರ ಗಿಡಗಳು ನಶಿಸಿ ಮರುಭೂಮಿ ಅಂತ ಆದಾಗ್ಲೇ ಅವುಗಳ ಬೆಲೆ ತಿಳಿಯೋದು. ಇಲ್ಲಿ ಇವರು ತಗೊಂಡಿರೋ ಗೋಲ್ಡ್ ವರ್ಸಸ್ ಟ್ರೀ ಕಾನ್ಸೆಪ್ಟ್ ನಿಜವಾಗ್ಲೂ ಚೆನ್ನಾಗಿದೆ. ಊರಿನ ಕೊನೆ ಮರ ಮತ್ತೆ ಅದರ ಸುತ್ತ ಇದ್ದ ಎಮೋಷನಲ್ ಸೀನ್ ಗಳು ಕನೆಕ್ಟ್ ಆದ್ವು. ಸ್ಟಾರ್ಟಿಂಗ್ ಅಲ್ಲಿ ಹಾಡು ಹೇಳೋ ಸೀನ್ ಇಂದ ಒಂದು ಫ್ರೆಶ್ನೆಸ್ ಫೀಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ನಂತರ ಅದು ಸ್ವಲ್ಪ ಬೋರ್ ಆಗಕ್ಕೆ ಶುರು ಆಗುತ್ತೆ. ಕೆಲವು ಪೋರ್ಷನ್ ಅಲ್ಲಿ ಲೆಂತಿ ಅನ್ಸೋಕು ಶುರು ಆಗುತ್ತೆ. ಅದು ಒಂದು ಟೈಮ್ ಅಲ್ಲಿ ಅತಿ ಆಯ್ತು ಅಂತ ಅನಿಸುವಾಗ ಫ್ಲಾಶ್ ಬ್ಯಾಕ್ ಸೀನ್ ಬರುತ್ತೆ. ಅಲ್ಲಿಂದ ಸಿನಿಮಾ ಎಮೋಷನಲಿ ನಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ. ಕ್ಲೈಮ್ಯಾಕ್ಸ್ ನ ಐಡಿಯಾ ಸಖತ್ತಾಗಿತ್ತು. ಹಾಡಿನಿಂದಲೇ ತುಂಬೋಗಿರೋ ಈ ಸಿನಿಮಾದಲ್ಲಿ ಇನ್ನೊಂದು ಲವ್ ಸಾಂಗ್ ಮತ್ತೆ ಕ್ಲೈಮ್ಯಾಕ್ಸ್ ಸಾಂಗ್ ಬೇಡವಾಗಿತ್ತೇನೋ ಅನ್ಸ್ತು. ಪೂಜಾರಿ ವರ್ಸಸ್ ಡಾಕ್ಟರ್, ಟ್ವಿನ್ಸ್ ನ ಶರ್ಟ್ ಫೈಟಿಂಗ್, ರೇಣು ಅಲ್ಲಿಂದ ಅಲ್ಲಿಗೆ ಕಾರ್ ಅಲ್ಲಿ ಬರೋದು, ನೀಲಗಿರಿ ಸ್ಪೆಷಲ್ ಮತ್ತೆ ನೈರೋಬಿ ಸ್ಪೆಷಲ್, ಕುಡುಕನ ಸುತ್ತ ಇದ್ದ ಸೀಕ್ವೆನ್ಸ್, ಪೋಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಕ್ಯಾಮಿಯೋ ಇವೆಲ್ಲ ನಗು ತರಿಸಿದ್ವು. ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಎಸ್ಪೆಷಲಿ ಫ್ಲಾಶ್ ಬ್ಯಾಕ್ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಂಕು ಸಂಜೀವ್ ಅವರ ವರ್ಕ್ ಚೆನ್ನಾಗಿದೆ. ಇನ್ನ ಈ ಸಿನಿಮಾದ ಜೀವಳ್ಳ ಇದರ ಮ್ಯೂಸಿಕ್, ದೇವಿಶ್ರೀ ಪ್ರಸಾದ್ ಅವರು ಇಲ್ಲಿ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮಾತನ್ನ ಹಾಡ್ತರ ಹಾಡ್ಬೇಕಾದ್ರೆ ಮ್ಯೂಸಿಕ್ ಅದನ್ನ ಸೊಗಸಾಗಿ ಕೇಳುವಂತೆ ಮಾಡುತ್ತೆ. ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಅಹಿಲ್ಯ ಅವರು ಗೌರಿಯಾಗಿ ಇಲ್ಲಿ ಹೈ ಸ್ಕೋರ್ ಪಡ್ಕೊಂಡಿದ್ದಾರೆ. ಅಯ್ಯನ್ ಅವರು ಪ್ರತಾಪ್ ಆಗಿ ತಮ್ಮ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಉಳಿದಂತೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಮಕ್ಕಳ ಪರ್ಫಾರ್ಮೆನ್ಸ್ ಕೂಡ ನೆನಪಲ್ಲಿ ಉಳಿಯುತ್ತೆ. ಈ ಸಿನಿಮಾ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ಒಂದು ಆನಿಮೇಷನ್ ಸಿನಿಮಾ ನೋಡಿದ ಫೀಲ್ ಕೊಡ್ತು. ಸ್ಟಾರ್ಟಿಂಗ್ ಅಲ್ಲಿ ಕಸದೊಳಗೆ ಮುಳುಗಿ ಬ್ಯಾಗ್ ತೆಗೆಯೋದು, ಆ ಊರು, ಕ್ಲೈಮ್ಯಾಕ್ಸ್ ಐಡಿಯಾ ನಿಜವಾಗ್ಲೂ ಆನಿಮೇಷನ್ ಸಿನಿಮಾದ ವೈಬ್ ಡೆಲಿವರಿ ಮಾಡಿದೆ. ಅದು ಪಾಸಿಟಿವ್ ಆಗಿ. ಈ ಸಿನಿಮಾದಲ್ಲಿ ಕೆಲವು ಮೈನ್ಯೂರ್ ಡೀಟೇಲಿಂಗ್ ಮಿಸ್ ಆಗಿದೆ. ಮರ ಉಳಿಸಿದಾಗ ಅದ್ರೊಳಗಿದ್ದ ಗೌರಿಯ ಬೆಡ್ ಅಲ್ಲಿರಲ್ಲ. ಹೀಗೆ ಕೆಲವೊಂದ್ ಕಡೆ ಚಿಕ್ಕ ಪುಟ್ಟ ಮಿಸ್ಟೇಕ್ ಗಳು ಈಸಿಯಾಗಿ ನೋಟಿಸ್ ಆಗುತ್ತೆ. ಫ್ಯಾಮಿಲಿ ಜೊತೆ ಕಾಮಿಡಿ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ನೋಡ್ಬೇಕಂತ ನಿಮ್ಗೆ ಅನ್ಸಿದ್ರೆ ನಿಮಗೆ ಇದು ಗ್ರೀನ್ ಸಿಗ್ನಲ್.